ಹಾಯ್ ಡಿಯರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇದೊಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. ಇದೇ ಕ್ವೆಶನ್ ಪೇಪರ್ ನಮ್ಮ ಎಕ್ಸಾಮ್ಗೆ ಬರುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡೋಕೆ ಹೋಗ್ಬಿಡಿ. ಬಟ್ ಇಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಖಂಡಿತವಾಗ್ಲೂ ಕೆಲವೊಂದಿಷ್ಟು ರಿಪೀಟ್ ಆಗ್ತವೆ ಮತ್ತು ಗ್ರಾಮರ್ ಪಾರ್ಟ್ ಏನಿದೆನೋ ಇಲ್ಲಿ ನಿಮಗೆ ಹೇಳ್ಕೊಡ್ತಕ್ಕಂತಹ ರೂಲ್ಸ್ಗಳು ನಿಮ್ಮ ಪರೀಕ್ಷೆಯಲ್ಲಿ ಬರತಕ್ಕಂತಹ ಗ್ರಾಮರ್ ಕ್ವೆಶನ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಿರ್ತವೆ. ಬನ್ನಿ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ವಾಟ್ ವಾಸ್ ದ ಕಮಿಷನ್ಸ್ ವರ್ಡಿಕ್ಟ್ ರಿಗಾರ್ಡಿಂಗ್ ದ ಹಟ್? ಅಂದರೆ ಆ ಒಂದು ಕಮಿಷನ್ ಏನು ನೇಮಕ ಮಾಡಿರ್ತಾರೋ, ಲಯನ್ ಏನು ನೇಮಕ ಮಾಡಿರ್ತಾರಲ್ವ, ಅದರ ಒಂದು ನಿರ್ಣಯ ಏನಾಗಿತ್ತೆ ಅಂತ ಕೇಳಲಾಗಿದೆ. ಸೊ ನಿರ್ಣಯ ಏನಾಗಿತ್ತು ಅಂದರೆ ಆಪ್ಷನ್ ಸಿ ಗಮನಿಸಿ ವಿದ್ಯಾರ್ಥಿಗಳೇ. ದ ಎಲಿಫೆಂಟ್ ಕುಡ್ ಕೀಪ್ ದ ಹಟ್ ಆ್ಯಂಡ್ ದ ಮ್ಯಾನ್ ಶುಡ್ ಬಿಲ್ಡ್ ಎ ನ್ಯೂ ಒನ್. ಅಂದರೆ ಆ ಎಲಿಫೆಂಟ್ ಆ ಒಂದು ಹಟ್ಟನ್ನು ತಾನೇ ಇಟ್ಕೊಳ್ಳೋದು ಮತ್ತು ಮನುಷ್ಯ ಹೊಸದಾಗಿ ಮತ್ತೊಂದು ಹಟ್ಟನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದು ತೀರ್ಮಾನವನ್ನು ಕೊಡುತ್ತೆ. ಸೆಕೆಂಡ್ ಒನ್, ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ದ ಚಿಲ್ಡ್ರನ್ಸ್ ಫೀಲಿಂಗ್ ಎಟ್ ಸ್ಕೂಲ್? ಸೊ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಫೀಲಿಂಗನ್ನು ಅನುಭವಿಸ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಕ್ವಶನನ್ನು ಕೇಳಿದರೆ ಆಪ್ಷನ್ ಸಿ ಇದೆ ನೋಡಿ, ಸೈಯಿಂಗ್ ಆ್ಯಂಡ್ ಡಿಸ್ಮೇಡ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಥರ್ಡ್ ಒನ್, ದ ನೇಟಿವ್ ಡಾಕ್ಟರ್ಸ್ ವರ್ ರಿಲಕ್ಟೆಂಟ್ ಟು ರಿವೀಲ್ ಅಬೌಟ್ ದೇರ್ ಮೆಡಿಸಿನ್ಸ್ ಬಿಕಾಸ್ ದ ಮೆಡಿಸಿನ್ಸ್ ವುಡ್ ಲೂಸ್ ಡ್ಯಾಶ್ ಅಂತ ಇದೆ. ಅಂದರೆ ನೇಟಿವ್ ಡಾಕ್ಟರ್ಸ್ ಅಂದರೆ ಸ್ಥಳೀಯ ಡಾಕ್ಟರ್ಸ್ ಏನಿರ್ತಾ ಇದ್ರು ಅವರು ಯಾವುದೇ ಒಂದು ಮೆಡಿಸಿನಲ್ ಒಂದು ಪ್ಲಾಂಟ್ಸ್ ಇದ್ದರೆ ಅವುಗಳ ಬಗ್ಗೆ ಡಿಸ್ಕ್ಲೋಸ್ ಮಾಡಲಿಕ್ಕೆ ಅಥವಾ ಹೇಳಲಿಕ್ಕೆ ಮುಂದೆ ಬರುತ್ತಿಲ್ಲ. ಯಾಕೆ ಅಂತ ಕೇಳಿದರೆ ಬಿಕಾಸ್ ಅವ್ರು ಏನಂತ ನಂಬಿರ್ತಾರೆ ಅಂದರೆ ಆ ಒಂದು ಪ್ಲಾಂಟ್ಗಳು ಆ ಒಂದು ಮೆಡಿಸಿನ್ ಗುಣವನ್ನು ಕಳೆದುಕೊಂಡು ಬಿಡ್ತವೆ ಅಂತೇಳಿ. ಸೊ ಇಲ್ಲಿ ಲೂಸ್ ದೇರ್ ಪೊಟೆನ್ಸಿ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಫೋರ್ತ್ ಒನ್, ದ ನರೇಟರ್ ಏಟ್ ಎ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ. ದ ಬಿಲ್ ವಾಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಡಿ 11 ಅಣ್ಣಾಸ್. ಫಿಫ್ತ್ ಒನ್, ದ ಪೋಯೆಟ್ ಇನ್ ಮನಿ ಬ್ಯಾಂಡಸ್ ಒಪಿನಿಯನ್ಸ್ ದ್ಯಾಟ್ ಎ 10 pound note is always handed out with a sense of. ಆನ್ಸರ್ ಆಪ್ಷನ್ ಸಿ ರಿಯಲ್ ಟ್ರೆಮರ್. ಸಿಕ್ಸ್ತ್ ಒನ್ ನೋಡಿ, ದ ನರೇಟರ್ ಟಾಟ್ ರೈಟಿಂಗ್ ಅಡ್ರೆಸಸ್ ಇನ್ ಇಂಗ್ಲೀಷ್ ಟು ಡ್ಯಾಶ್ ಇನ್ ಓರ್ ಮನುಷ್ಯನ್. ಯಾರಿಗೆ ಅವರು ಅಡ್ರೆಸ್ಸನ್ನು ಕಲಿಸ್ಕೊಡ್ತಾ ಇರ್ತಾರೆ ಇಂಗ್ಲೀಷಲ್ಲಿ ಅಂದರೆ ಆಪ್ಷನ್ ಡಿ ಇದೆ ನೋಡಿ, ಮೈಗ್ರೆಂಟ್ ಲೇಬರರ್ಸ್ಗೆ. ಸೆವೆಂತ್ ಒನ್, the name that was given to the fair complexioned man who helped the narrator was. ಸೊ ಇಲ್ಲಿ ಆಪ್ಷನ್ ಬಿ ಮರ್ಸಿ ಅಂತೇಳಿ ಹೆಸರನ್ನ ಕೊಡಲಾಗಿರುತ್ತೆ. ಏಟ್ ಒನ್, ದ ಪೋಯೆಟ್ ಇನ್ ಮನಿ ಮ್ಯಾಡ್ನೆಸ್ ಸೇಸ್ ದಟ್ ದ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಮನಿ ಕ್ಯಾನ್ ಬಿಕಮ್ ಎ ಅಂತ ಇದೆ. ಸೊ ಮನಿ ಇಲ್ಲ ಅಂದರೆ ಅದು ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಡೆಲಿರಿಯಮ್. ಆಪ್ಷನ್ ಬಿ. ನೈನ್ತ್ ಒನ್, ವೇರ್ ಆರ್ ದ 300,000 ಗಾಡ್ಸ್ ಶೆಲ್ಟರ್? 300,000 ಗಾಡ್ಸ್ ಎಲ್ಲಿ ಶೆಲ್ಟರ್ ವಾಸ ಮಾಡ್ತಾ ಇರ್ತವೆ ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ ಎ ಇದೆ ನೋಡಿ, ಇನ್ಸೈಡ್ ದ ಸ್ಯಾಕ್ರೆಡ್ ಕೌ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. 10th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಬಾಬರ್ ಅಲಿ ಸ್ಕೂಲ್? ಸೊ ಇಲ್ಲಿ ಆಪ್ಷನ್ ಬಿ, ಸ್ಟಡಿಂಗ್ ಇನ್ ಬಾಬರ್ಸ್ ಸ್ಕೂಲ್ ಈಸ್ ಫ್ರೀ ಆಫ್ ಕಾಸ್ಟ್. ಅಲ್ಲಿ ಕಲಿತಕ್ಕಂಥದ್ದು ತುಂಬಾ ಫ್ರೀ ಎಜುಕೇಷನ್ ಕೊಡ್ತಾ ಇರ್ತಾರೆ. ಆಪ್ಷನ್ ಎ ಗೌರ್ಮೆಂಟ್ ಸ್ಕೂಲ್ ಆಗಿರೋದಿಲ್ಲ. ಅದೇ ರೀತಿ ಇಟ್ ಹ್ಯಾಸ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ದ್ಯಾನ್ ಗೌರ್ಮೆಂಟ್ ಸ್ಕೂಲ್. ಸೊ ಅಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರೋದಿಲ್ಲ. ದ ಸ್ಟೂಡೆಂಟ್ಸ್ ಪ್ಲೇ ಸ್ಕೂಲ್ ಗೇಮ್. ದಿಸ್ ಈಸ್ ಆಲ್ಸೋ ರಾಂಗ್. 11th ಒನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ದಿನೇಶ್ ಈಸ್ ಮೈ ಫ್ರೆಂಡ್, ಹೀ ಈಸ್ ಡ್ಯಾಶ್ ಎಲ್ಡೆಸ್ಟ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಎಲ್ಡೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರತಕ್ಕಂತಹ ಪದ ಆಗಿದೆ, ಅಡ್ಜೆಕ್ಟಿವ್ ಆಗಿದೆ. ಸೂಪರ್ಲೇಟಿವ್ ಡಿಗ್ರಿ. ಸೊ ಈ ರೀತಿ ಸೂಪರ್ಲೇಟಿವ್ ಪದಗಳು ಬಂದಾಗ ಡೆಫಿನಿಟ್ ಆರ್ಟಿಕಲ್ ದನ್ನು ಯೂಸ್ ಮಾಡಬೇಕು, ನೆನ್ಪಿಟ್ಕೊಂಬಿಡಿ. ಇನ್ನು ಸೆಕೆಂಡ್ ಬ್ಲ್ಯಾಂಕ್ ನೋಡಿ, ಹೀ ಟು ವಾಂಟ್ಸ್ ಟು ಬಿಕಮ್ ಡ್ಯಾಶ್ MLA ಅಂತ ಇದೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಎಮ್ ಅಂತೇಳಿ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಎ ಅಂತಕ್ಕಂಥದ್ದು ವಾಲ್ ಸೌಂಡ್ ಆಗಿದೆ. ಸೊ ಸ್ವರ ಅಕ್ಷರ ಬಂದಾಗ ಅಥವಾ ಸ್ವರ ಸೌಂಡ್ ಬಂದಾಗ, ಅಕ್ಷರ ಅಲ್ಲ ಸ್ವರ ಸೌಂಡ್ ಬಂದಾಗ ನಾವು ಆ್ಯನ್ ಅಂತೇಳಿ ಫಿಲ್ ಮಾಡ್ತೇವೆ ಆರ್ಟಿಕಲನ್ನು. ಇನ್ನು 12th ಕ್ವೆಶನ್ ನೋಡಿ, ಪ್ರಿಪೊಸಿಷನ್ಗೆ ಸಂಬಂಧಪಟ್ಟಿದ್ದು. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಡ್ಯಾಶ್ AM ಅಂತ ಇದೆ. ಟೈಮಿಂಗ್ ಇದೆ, ಸೊ ಎಟ್ ಅಂತ ಫಿಲ್ ಮಾಡ್ತೇವೆ. ಸಿ ಪಾರ್ಕ್ಸ್ ಹರ್ ಸ್ಕೂಟರ್ ಡ್ಯಾಶ್ ಎ ಟ್ರೀ ಇದೆ. ಇಲ್ಲಿ ಅಂಡರ್ ಇದೆ, ಸೊ ಅಂಡರ್ನ ತೆಗೆದುಕೊಳ್ತೇವೆ, ಅಂಡರ್ ಎ ಟ್ರೀ. ಶಿ ವಾಕ್ಸ್ ಡ್ಯಾಶ್ ಇಂಟು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ನೋಡಿ, ಇಂಟು ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಇನ್ನು ನೋಡಿ, ತುಂಬ ಸುಲಭವಾಗಿರೋ ಪ್ರಶ್ನೆ ಆಗಿರುತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ. ಯಾರು ಕೂಡ ಈ ಒಂದು ಪ್ರಶ್ನೆಯನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವಿದ್ಯಾರ್ಥಿಗಳೇ. ಫಸ್ಟ್ ನೋಡಿ, ವೇರ್ ಈಸ್ ದ ಪೋಸ್ಟ್ ಆಫೀಸ್? ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಕೇಳಲಾಗ್ತಾ ಇದೆ. ಸೊ ಇಲ್ಲಿ ಒಂದು ಮಾರ್ಗವನ್ನು ಕೇಳ್ತಾ ಇದ್ದಾರಲ್ವಾ. ಸೊ ಆಪ್ಷನ್ ಡಿ ನೋಡಿ, ಇಲ್ಲಿ ಡಿ ಇದೆ ಕಾಲಮ್. ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಅನ್ನೋದು ಸರಿ ಆಗುತ್ತೆ ಉತ್ತರ. ಸೆಕೆಂಡ್ ಒನ್, ಐ ನೆವರ್ ಮೆಂಟ್ ಟು ಹರ್ಟ್ ಯು, ಐ ಡೀಪ್ಲಿ ರಿಗ್ರೆಟ್ ಇಟ್. ನಾನು ನಿನ್ನನ್ನು ಹರ್ಟ್ ಮಾಡೋ ಉದ್ದೇಶವನ್ನು ಹೊಂದಿರಲಿಲ್ಲ, ಸಾರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಾರಿ ಕೇಳೋದು ಅಂದರೆ ನೆನಪಿಟ್ಕೊಂಬಿಡಿ, ಅಪಲೋಸೈಸಿಂಗ್ ಅಂತ ಇದೆ ನೋಡಿ, ಇದು ಸರಿ ಆಗುತ್ತೆ. ಅಪಲೋಸೈಸಿಂಗ್ ಅನ್ನೋದಕ್ಕಿದು ಸೆಕೆಂಡ್ ಒನ್, ಅಪಲೋಸೈಸಿಂಗ್. ಇನ್ನು ಥರ್ಡ್ ಒನ್ ನೋಡಿ, ಇಟ್ ಈಸ್ ಕೈಂಡ್ ಆಫ್ ಯು ಅಂತ ಇದೆ.
ಸೊ ಇಟ್ ಈಸ್ ಕೈಂಡ್ ಆಫ್ ಯು ಅಂದರೆ ನಂಗೆ ಸಹಾಯ ಮಾಡಿದ ಧನ್ಯವಾದ ಅಂತ ಹೇಳ್ತಕ್ಕಂಥದ್ದಲ್ವಾ. ಸೊ ಎಕ್ಸ್ಪ್ರೆಷನ್ ಆಫ್ ಗ್ರಾಟಿಟ್ಯೂಡ್ ಅಂತ ಇದೆ ನೋಡಿ ಕೊನೆಯದು, ಇದು ಸರಿಯಾಗಿರುತ್ತೆ. ಇನ್ನು ಹಾಯ್ ಹೌ ಆರ್ ಯು, ಯಾರನ್ನಾದರೂ ಭೇಟಿಯಾದಾಗ ನಾವು ಮೊದಲಿಗೆ ಹೇಳ್ತಕ್ಕಂಥ ಪದ ಹಾಯ್ ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳ್ತೀವಲ್ವಾ. ಸೊ ಇಲ್ಲಿ ಸ್ಟಾರ್ಟಿಂಗ್ಗೆ ಕಾನ್ವರ್ಜೇಷನ್ ಅಂತ ಇದೆ ನೋಡಿ, ಇದು ಸರಿಯಾಗಿರುತ್ತೆ. ಇನ್ನು ಕೊನೆಯದು ಐ ಅಪ್ಲಾಡ್ ಯುವರ್ ಸಕ್ಸಸ್ ವೆಲ್ ಡನ್, ನೀನೇನು ಸಕ್ಸಸ್ಸನ್ನು ಪಡ್ಕೊಂಡಿದ್ದೀಯಾ ನಾನು ಚಪ್ಪಳೆ ಹಾಕ್ತೀನಿ ಅಥವಾ ನಿನಗೆ ಗೌರವವನ್ನು ಸಲ್ಲಿಸ್ತೇನೆ ಅಂತ. ವೆಲ್ ಡನ್, ಒಳ್ಳೆ ಕೆಲಸ ಆಯಿತು, ತುಂಬ ಚೆನ್ನಾಗಿ ನೀನು ಸಕ್ಸಸ್ಸನ್ನು ಕಂಡಿದೆಯಾ. ಈ ರೀತಿ ನಾವು ಅಪ್ರಿಷಿಯೇಷನ್ ಮಾತುಗಳನ್ನು ಹೇಳ್ತೀವಿ ಅಂದರೆ ಅದೊಂದು ಕಾಂಪ್ಲಿಮೆಂಟಿಂಗ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಕಾಂಪ್ಲಿಮೆಂಟಿಂಗ್. ಇನ್ನು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳಲ್ಲಿ ಗಮನಿಸ್ಬೋದು. ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್, ಆ ಒಂದು ಫಾರೆಸ್ಟ್ನ ಎಡ್ಜ್ಗೆ ಯಾರು ಗುಡಿಸಲನ್ನು ಹೊಂದಿದ್ರು ಅಂತ ಕೇಳಿದರೆ ಸೊ ಉತ್ತರ ಮ್ಯಾನ್ ಆಗಿರುತ್ತಲ್ವ. ಇನ್ನು ನೆಕ್ಸ್ಟ್ ಹೂ ಅಪ್ರೋಚ್ ಹಿಮ್ ಫಾರ್ ಎ ಫೇವರ್ ಆನ್ ಎ ರೈನಿ ಡೇ, ಆ ಒಂದು ಮಳೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಅವನ ಮನುಷ್ಯನ ಬಳಿಗೆ ಬಂದು ಸಹಾಯ ಕೇಳಿದವರು ಯಾರು, ಎಲಿಫೆಂಟ್ ಅಲ್ವಾ. ಸೊ ಎಲಿಫೆಂಟ್ ಅಂತೇಳಿ ಬರೀಬೇಕು. 15th one, why does the school boy love to wake up in the summer morning, ಯಾಕೆ ಆ ಹುಡುಗ ಸಮ್ಮರ್ ಮಾರ್ನಿಂಗಲ್ಲಿ ಎದ್ದೇಳಲಿಕ್ಕೆ ಎಚ್ಚರಗೊಳ್ಳಿಕ್ಕೆ ಖುಷಿ ಪಡ್ತಾನೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಉತ್ತರ ಸಿಂಪಲ್ ವಿದ್ಯಾರ್ಥಿಗಳೇ, ಯಾಕೆಂದರೆ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ನೇಚರ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಹಿ ಕ್ಯಾನ್ ಎಂಜಾಯ್ ದ ಬ್ಯೂಟಿಫುಲ್ ನೇಚರ್, ಅದ್ರ ಜೊತೆಗೆ ದ ಸಿಂಗಿಂಗ್ ಆಫ್ ಬರ್ಡ್ಸ್, ಸೋ ಮೆನಿ ಬರ್ಡ್ಸ್ ಫಾರ್ ಸಿಂಗಿಂಗ್ ಆನ್ ದ ಟ್ರೀಸ್, ಅದನ್ನು ಕೂಡ ಎಂಜಾಯ್ ಮಾಡ್ತಾನೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಸೌಂಡ್ ಬರುತ್ತೆ, ದ ಸೌಂಡ್ ಆಫ್ ಡಿಸ್ಟಂಟ್ ಹಂಟ್ಸ್ ಮ್ಯಾನ್, he used to blow the horn, so the boy can enjoy that also. ಸೊ ಈ ರೀತಿಯಾಗಿ ಅವನು ಏನು ಮಾಡ್ಬೋದು ಅಂದರೆ ಸ್ವೀಟ್ ಕಂಪನಿಯನ್ನು ಪಡೆದುಕೊಳ್ತಾನೆ ಆ ಮಾರ್ನಿಂಗ್, ಹಾಗಾಗಿ ಹಿ ವಿಶ್ ಟು ವೇಕಪ್ ಇನ್ ದ ಸಮ್ಮರ್ ಮಾರ್ನಿಂಗ್. ಈ ರೀತಿ ನೀವು ಬರೀಬೇಕು, ಈ ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು. ವಾಟ್ ವರ್ ದ 2 diseases that narrator Farm Hand Krishna suffered from in the story around a medicinal creeper, ಯಾವ 2 ಕಾಯಿಲೆಗಳಿಂದ ಕೃಷ್ಣ ಬಳಲ್ತಾ ಇರ್ತಾನೆ ಅಂತ ಕೇಳಿದರೆ ಸೊ ಪೈಲ್ಸ್ ಅಂತಕ್ಕಂಥದ್ದು, ಆ ಪೈಲ್ಸ್ ಬರೋಕ್ಕಿಂತ ಮೊದಲು ಅವನು ಬಾಯ್ಲ್ಸಿಂದ ಬಳಲ್ತಾ ಇರ್ತಾನೆ. ಸೊ ಇಲ್ಲಿ ಪೈಲ್ಸ್ ಆ್ಯಂಡ್ ಬಾಯ್ಲ್ಸ್ ಅಂತ 2 ಬರೀಬೇಕು. ಇನ್ನು 17th one, ವೇರ್ ಡಸ್ ಬಾಬರ್ ರನ್ ಹಿಸ್ ಸ್ಕೂಲ್, ಸೊ ಆ ಬಾಬರ್ ಅಲ್ಲಿ ಅವರು ಎಲ್ಲಿ ತಮ್ಮ ಸ್ಕೂಲನ್ನು ನಡೆಸ್ತಾರೆ ಅಂತ ಕೇಳಿದ್ದಾರೆ. ಸಿಂಪಲ್ ಅಲ್ವಾ, ಇನ್ ದ ಬ್ಯಾಕ್ ಯಾರ್ಡ್ ಆಫ್ ಹಿಸ್ ಹೋಮ್, ಅವರ ಒಂದು ಮನೆ ಹಿಂದ್ಗಡೆನೆ ಆ ಸ್ಕೂಲ್ ಇರುತ್ತೆ. ಆ್ಯಂಡ್ ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಸ್ಕೂಲ್, ಆ ಒಂದು ಸ್ಕೂಲ್ನ ಪ್ರೆಸೆಂಟ್ ಸ್ಟ್ರೆಂತ್ ಎಷ್ಟು ಅಂತ ಕೇಳಿದರೆ ಸೊ ಟೋಟಲ್ ಇಲ್ಲಿ 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್ ಅಂದರೆ ಅಲ್ಲಿ ಹಾಜರಿ ಇರ್ತಕ್ಕಂಥವ್ರು 220 ಹಾಜರಾತಿಯಲ್ಲಿ ಇರ್ತಾರೆ. ಬಟ್ ಟೋಟಲ್ ಅಲ್ಲಿ 800 ಸ್ಟೂಡೆಂಟ್ಸ್ ಇರ್ತಾರೆ ಟೋಟಲ್ ಆಗಿ. ಸೊ ಇಲ್ಲಿ 800 ಅಂತ ಬರೀರಿ. 3rd one, ಇಲ್ಲಿ 3 ಅಂಕಗಳ ಪ್ರಶ್ನೆಗಳಿರ್ತವೆ. ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಹಿಸ್ ಆ್ಯಕ್ಟ್ ಆಫ್ ಆಕ್ಯುಪೈಯಿಂಗ್ ದ ಹಟ್, ಸೊ ಆ ಒಂದು ಆನೆ ತಾನೇನು ಗುಡಿಸಲನ್ನು ವಶಪಡಿಸಿಕೊಂಡಿತ್ತಲ್ವ ಅದನ್ನು ಹೇಗೆ ಜಸ್ಟಿಫೈ ಮಾಡಿಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಹೌ ಡಸ್ ಬ್ಲೇಕ್ ಪೋರ್ಟ್ರೇ ದ ಇಂಪ್ಯಾಕ್ಟ್ ಆಫ್ ಸ್ಕೂಲ್ ಇನ್ ದ ಚೈಲ್ಡ್ ಸ್ಪಿರಿಟ್, ವಿದ್ಯಾರ್ಥಿಗಳೇ ಇಲ್ಲೂ ಕೂಡ ಸಮರಿಯನ್ನು ನೀವು ಬರೆದ್ರೆ ಮೇನ್ ಪಾಯಿಂಟ್ ಸಮರಿ ಬರೆದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾಸ್ ಲಾಸ್ ಆಫ್ ಟೀತ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಯಾವ ಕಾರಣದಿಂದ ಮಾರ ತನ್ನ ಒಂದು ಹಲ್ಲುಗಳನ್ನು ಕಳೆದುಕೊಳ್ತಾನೆ ಅಂತ ಕೇಳಿದ್ದಾರೆ. ಆ ಇನ್ಸಿಡೆಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಹೌ ಡು ಪೀಪಲ್ ಟ್ರೀಟ್ ಆ್ಯನ್ ಇಂಡಿವಿಜುವಲ್ ಹೂ ಹ್ಯಾಸ್ ನೋ ಮನಿ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮ್ಯಾಟರ್ಸ್, ದುಡ್ಡು ಇಲ್ಲ ಅಂದರೆ ಜನಗಳು ಯಾವ ರೀತಿ ನಡ್ಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಬರೀಬೇಕು ವ್ಯಕ್ತಿಯನ್ನು. ನೇಚರ್ ನರ್ಚರ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್ ವೇರ್ ಆಸ್ ಹ್ಯೂಮನ್ಸ್ ಫೇಲ್ ಟು ಅಕ್ಸೆಪ್ಟ್ ದೇರ್ ಓನ್ ಕೈಂಡ್. ಹೌ ಡು ಯು ಎಕ್ಸ್ಪ್ಲೇನ್ ದ ದಿಸ್ ವಿತ್ ರೆಫರೆನ್ಸ್ ಟು ಇಫ್ ಐ ವಾಸ್ ಎ ಟ್ರೀ. ಸೊ ಲರ್ನ್ ದ ಸಮರಿ. ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಬಾಬರ್ ಅಲಿ ಟು ಸ್ಟಾರ್ಟ್ ಆನಂದ ಶಿಕ್ಷಾ ನಿಕೇತನ್. ಇನ್ನು 4th ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೆಗಳಿರ್ತವೆ, 3ಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆ್ಯಕ್ಷನ್ ಆಸ್ ಹಿ ಬಿಲ್ಟ್ ಎ ಬೆಟರ್ ಹಟ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. 25th one, give illustrations to show how system of Indian medicine suffers from mystification. Give an account of embarrassing experience of the narrator at the restaurant in Ur Manushan. How is the impact of money madness described in the poem Money Madness? How did Babar Ali manage to provide quality education to the children in his village? ಇನ್ನು ಪಾರ್ಟ್ ಸಿಗೆ ಸಂಬಂಧಪಟ್ಟಂತೆ ಆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಯು ನೀಡ್ ಟು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಗೆಟ್ ದ ಆನ್ಸರ್ ಫ್ರಮ್ ದಿಸ್ ಪ್ಯಾಸೇಜ್ ಓನ್ಲಿ. ಸೊ ಹೂ ಪ್ರೊವೈಡ್ ಅಸ್ ವಿತ್ ಏರ್ ವಾಟರ್ ಆ್ಯಂಡ್ ಫುಡ್ ಅಂತ ಇದೆ ನೋಡಿ. ಈ ರೀತಿ ನಾವು ಕ್ಲೂಗಳನ್ನು ನೋಡಿದರೆ ಸಾಕು. ನೋಡಿ, ವಾಟರ್ ಟು ಡ್ರಿಂಕ್, ಸಾಯಿಲ್ ಟು ಗ್ರೋ ಫುಡ್ ಅಲ್ವಾ. ಶಿ ಅಂತ ಇದೆ ನೋಡಿ, ಮದರ್ ಅರ್ತ್. ಸೊ ಇಲ್ಲಿ ಮದರ್ ಅರ್ತ್ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ನೀವೇನು ಮಾಡಿ ಅಂದರೆ ಕೀವರ್ಡ್ಸ್ಗಳನ್ನು ಹುಡುಕಿ ಪ್ಯಾಸೇಜಲ್ಲಿ ಆನ್ಸರ್ಸ್ಗಳನ್ನು ನೀವೇ ಹುಡುಕ್ತೀರ ಅಂದ್ಕೊಂಡಿದ್ದಾನೆ. ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ಯಾಸೇಜನ್ನು ನೀವು ಸರಿಯಾಗಿ ಓದಿ ಈಸಿಯಾಗಿ ಬರೋ 9 ಅಂಕಗಳನ್ನು ಬಿಡೋಕ್ಕೆ ಹೋಗಬೇಡಿ.
ರೈಟ್ ಆ್ಯಂಟನಿಮ್ ಫಾರ್ ರಿಮೆಂಬರ್ ಇದೆ, ಫಾರ್ಗೆಟ್ ಅಂತ ಫಿಲ್ ಮಾಡ್ತೀರಾ. ಸೊ ಗ್ರಾಮರ್ಗೂ ಸಂಬಂಧಪಟ್ಟಂತೆ ಒಂದೆರಡು ಕ್ವಶನ್ಸು ಬರಲಿಕ್ಕೆ ಚಾನ್ಸ್ ಇರುತ್ತೆ ಈ ಪ್ಯಾಸೇಜಲ್ಲಿ. ಇನ್ನು ಪಾರ್ಟ್ ಡಿಗೆ ಸಂಬಂಧಪಟ್ಟಂತೆ ಗ್ರಾಮರ್ ಪ್ರಶ್ನೆಗಳು ತುಂಬ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ 4 ಅಂಕಗಳನ್ನು ಕೇಳಿರ್ತಾರೆ ನೋಡಿ ವಿದ್ಯಾರ್ಥಿಗಳೇ. ದ ಲೈಬ್ರರಿ ಡ್ಯಾಶ್ ಈಸ್ ಕ್ಲೋಸಿಂಗ್ ಸೂನ್ ಅಂತ ಇದೆ ಅಲ್ವಾ, ಡ್ಯಾಶ್ ಕ್ಲೋಸಿಂಗ್ ಸೂನ್. ದ ಲೈಬ್ರರಿ ಅನ್ನೋದು ನೋಡಿ ಸಿಂಗ್ಯುಲರ್ ಆಗಿದೆ ಅಲ್ವಾ, ಒಂದೇ ಒಂದು ಲೈಬ್ರರಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಆರ್ ಅನ್ನೋದು ಪ್ಲೂರಲ್ ಆಗುತ್ತೆ. ಸೊ ಪ್ಲೂರಲನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಸಿಂಗ್ಯುಲರ್ ತಗೊಳ್ತೇವೆ. ಈಸ್ ಅಂತ ಫಿಲ್ ಮಾಡಿ. ಕ್ಲೋಸಿಂಗ್ ಸೂನ್. ಆಲ್ ಬುಕ್ಸ್ ಅಂತ ಇದೆ ನೋಡಿ, ಆಲ್ ಬುಕ್ಸ್ ಪ್ಲೂರಲ್ ಇದೆ. ಸೊ ಹ್ಯಾಸ್ ಅನ್ನು ನಾವು ಕೇವಲ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಮಾತ್ರ ಬಳಸಬೇಕು. ಸೊ ಹ್ಯಾಸ್ ಇಲ್ಲಿ ಬರೋದಿಲ್ಲ, ಹ್ಯಾವ್ ಅನ್ನು ತೆಗೆದುಕೊಳ್ಳಿ. ಪ್ಲೂರಲ್ ಇದ್ರೆ ಫಿಕ್ಸ್ ಹ್ಯಾವ್ ಅಂತ ಫಿಲ್ ಮಾಡಿಬಿಡಿ. ಇಫ್ ಸಮ್ ಒನ್ ನೋಡಿ, ಸಮ್ ಒನ್ ಅಂದರೆ ಸಿಂಗ್ಯುಲರ್ ಆಗಿದೆ. ಸೊ ಈಸ್ ಅಂತಾನೆ ಫಿಲ್ ಮಾಡಿ, ಸಮ್ ಒನ್. ಇನ್ನು ನೆಕ್ಸ್ಟ್ ದ ಲೈಬ್ರರಿಯನ್ ಅಂತ ಇದೆ. ಸೊ ಇದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಈಸ್ ಅಂತಾನೆ ಫಿಲ್ ಮಾಡಿ. ಸೊ ಈ ರೀತಿ ಸಬ್ಜೆಕ್ಟ್ ಸಿಂಗ್ಯುಲರೋ ಪ್ಲೂರಲ್ಲೋ ಅಥವಾ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾರಿದ್ದಾರೋ ನೋಡಿಕೊಂಡು ನೀವು ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬ್ಗಳನ್ನು ಫಿಲ್ ಮಾಡಬೇಕು. ಇನ್ನು ಇದಕ್ಕೊಂದು ಆಪ್ಷನ್ ಇರುತ್ತೆ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ಇಲ್ಲಿ ವರ್ಬ್ ಫಾರ್ಮ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ದ ಲಯನ್ ವಾಸ್ ದ ಕಿಂಗ್ ಆಫ್ ದ ಜಂಗಲ್. ಸೊ ಪಾಸ್ಟ್ ಟೆನ್ಸಲ್ಲಿದೆ, ಯಾಕೆಂದರೆ ವಾಸ್ ಅನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಸೊ ವಾಂಟ್ ಇರೋದನ್ನು ವಾಂಟೆಡ್ ಅಂತೇಳಿ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಫಿಲ್ ಮಾಡಿ. ಇನ್ನು ಅಪಾಯಿಂಟ್ ಇರೋದನ್ನು ಅಪಾಯಿಂಟೆಡ್ ಅಂತ ಫಿಲ್ ಮಾಡಿ. ಬಿ ಫಾರ್ಮ್ ಇದೆ ನೋಡಿ, ಬಿ ಫಾರ್ಮ್ ಅಂದರೆ ಈಸ್ ವಾಸ್ ಅದರ ಜೊತೆಗೆ ಆರ್ ಮತ್ತು ವರ್, ಇವುಗಳನ್ನು ಬಿ ಫಾರ್ಮ್ ಆಫ್ಸ್ ಅಂತೀವಿ. ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಮತ್ತು ಮಿಸ್ಟರ್ ಫಾಕ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಅಂತ ಫಿಲ್ ಮಾಡಬೇಕು. ಇನ್ನು ಕೊನೆಯದು ದ ಮ್ಯಾನ್, ಡಿಮ್ಯಾಂಡ್ ಇದೆ. ಸೊ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಿಮ್ಯಾಂಡೆಡ್ ಈ ಡಿ ಫಾರ್ಮನ್ನು ಸೇರಿಸಿ ಬರೀರಿ. ಇನ್ನು ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂತಹ ಪ್ರಶ್ನೆಗಳು ಸ್ವಲ್ಪ ಟ್ರಿಕ್ಕಿ ಆಗಿರ್ತವೆ, ಬಟ್ ನೀವು ಸರಿಯಾಗಿ ಗಮನಿಸಿದರೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ಪಡೆದುಕೊಳ್ಬಹುದು. ದೇ ವಿಸಿಟೆಡ್ ಎ ಮ್ಯೂಸಿಯಂ ಲಾಸ್ಟ್ ವೀಕ್ ಅಂತ ಇದೆ. ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ, ಅಂದರೆ ಡೂ ಫಾರ್ಮಿಂದ ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ ನೋಡಿ. ವಿಸಿಟೆಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಲ್ವಾ, ಸೊ ಡಿಡ್ ಅಂತ ಈಸಿಯಾಗಿ ತೆಗೆದುಕೊಳ್ಬೋದು. ಇನ್ನು ಸಬ್ಜೆಕ್ಟ್ ಏನಿದೆ ದೇ ಇದೆ, ಅದನ್ನು ತೆಗೆದುಕೊಳ್ಳಿ. ಡಿಡ್ ದೇ, ಇನ್ನು ವಿಸಿಟೆಡ್ ಇರೋದನ್ನು ವಿ1 ಫಾರ್ಮಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಡಿಡ್ ದೇ ವಿಸಿಟ್ ಎ ಮ್ಯೂಸಿಯಂ ಲಾಸ್ಟ್ ವೀಕ್ ಅಂತ ಫಿಲ್ ಮಾಡಿ, ಲಾಸ್ಟ್ ವೀಕ್. ಇನ್ನು ಸೆಕೆಂಡ್ ಒನ್, ಸಂಜನಾ ಸ್ಟೇಡ್ ಅಟ್ ಹೋಮ್ ಬಿಕಾಸ್ ಆಫ್ ಹೆವಿ ರೈನ್, ಬಿಕಾಸ್ ಆಫ್ ಹೆವಿ ರೈನ್. ಸೊ ಇಲ್ಲಿ ಕ್ವಶನ್ ಫ್ರೇಮ್ ಮಾಡಲಿಕ್ಕೆ ಕೇಳಿದರೆ ಮಳೆ ಜೋರಾಗಿ ಬಂದ ಕಾರಣದಿಂದ ಸಂಜನಾ ಏನು ಮಾಡಿದ್ಲು, ಮನೆಯಲ್ಲೇ ಉಳ್ಕೊಂಡಿದ್ಲು. ಸೊ ಇಲ್ಲಿ ವೈ ಕಾರಣ ಕೊಡ್ತಾ ಇರೋದ್ರಿಂದ ವೈ ಅನ್ನು ತೆಗೆದುಕೊಳ್ಬೇಕು. ಮತ್ತು ಸ್ಟೇಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಹೆಲ್ಪಿಂಗ್ ವರ್ಕ್ ತೆಗೆದುಕೊಳ್ತೇವೆ. ವೈ ಡಿಡ್ ಸಂಜನಾ ಸ್ಟೇಡ್ ಇರೋದನ್ನು ಸ್ಟೇ ಅಂತ ಮಾತ್ರ ಬರೀಬೇಕು. ಸ್ಟೇ ಎಟ್ ಹೋಮ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಕ್ವಶನ್ ಮಾರ್ಕ್ ಹಾಕೋದನ್ನು ಮರೆಯಕ್ಕೆ ಹೋಗ್ಬಿಡಿ ವಿದ್ಯಾರ್ಥಿಗಳೇ. ಥರ್ಡ್ ಒನ್ ನೋಡಿ, ದೆ ಲೆಫ್ಟ್ ದ ಹೌಸ್ ಅರ್ಲಿ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಹೇಳಿದರೆ ಲೆಫ್ಟ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಪಾಸ್ಟ್ ಟೆನ್ಸಲ್ಲಿದ್ದರೆ ನಾವು ಡಿಡ್ಡನ್ನು ತೆಗೆದುಕೊಂಡು ಡಿಡ್ಡನ್ನು ಹೆಲ್ಪಿಂಗ್ ವರ್ಕ್ ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ನಾಟ್ ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲ. ಸೊ ಡಿಡೆಂಟ್ ಅಂತ ಮಾಡಬೇಕು, ಡಿಡೆಂಟ್ ಅಂತ ಆಯಿತು. ಮತ್ತು ಸಬ್ಜೆಕ್ಟ್ ನೋಡಿ ದೇ ಇದೆ ಪ್ರೊನೌನ್ ಫಾರ್ಮಲ್ಲಿ. ಸೊ ಪ್ರೊನೌನ್ ಫಾರ್ಮ್ ದೇ ಅನ್ನು ಫಿಲ್ ಮಾಡಬೇಕು. ಡಿಡೆಂಟ್ ದೇ ಕ್ವಶನ್ ಮಾರ್ಕ್. ವೆನ್ ಡಿಡ್ ಯು ಕಂಪ್ಲೀಟೆಡ್ ಯುವರ್ ಅಸೈನ್ಮೆಂಟ್ ಅಂತ ಇದೆ. ಕರೆಕ್ಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಅಂತ ಇದೆ. ಸೊ ಮಿಸ್ಟೇಕ್ ಏನು ಅನ್ನೋದನ್ನು ಹುಡುಕಬೇಕು. ವೆನ್ ಡಿಡ್ ಯು ಕಂಪ್ಲೀಟೆಡ್, ವಿದ್ಯಾರ್ಥಿಗಳಿಗೆ ಗಮನಿಸಿ, ಡಿಡ್ ಮತ್ತು ಕಂಪ್ಲೀಟೆಡ್ ಎರಡು ಒಟ್ಟಿಗೆ ಬಂದಿದ್ದಾವೆ. ಸೊ ಈ ರೀತಿ ಡಿಡ್ ಬಂದ ಮೇಲೆ ಬರ್ತಕ್ಕಂತಹ ವರ್ಬ್ ಪಾಸ್ಟ್ ಟೆನ್ಸ್ ಫಾರ್ಮನ್ನು ಯೂಸ್ ಮಾಡಬಾರ್ದು, ಅದನ್ನು ವಿ1 ಫಾರ್ಮಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವೆನ್ ಡಿಡ್ ಯು ಕಂಪ್ಲೀಟೆಡ್ ಇರೋದನ್ನು ವೆನ್ ಡಿಡ್ ಯು ಕಂಪ್ಲೀಟ್ ಅಂತ ಬರೀರಿ. ಕಂಪ್ಲೀಟ್ ಅಂತ ಬರೆದ್ರೆ ಸರಿಯಾಗುತ್ತೆ. ವೆನ್ ಡಿಡ್ ಯು ಕಂಪ್ಲೀಟ್ ಯುವರ್ ಅಸೈನ್ಮೆಂಟ್. ಇನ್ನು ಫಿಫ್ತ್ ಒನ್, ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಶಿ ಒಂದೇದು ಶಿ ಬರುತ್ತೆ. ಶಿ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಸಮ್ ಫ್ರೂಟ್ಸ್. ಸೊ ಈ ರೀತಿ ಬರುತ್ತೆ ನೋಡಿ, ಶಿ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಸಮ್ ಫ್ರೂಟ್ಸ್. ಇನ್ನು ಈ ರೀತಿ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನನ್ನು ಬಳಸಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ತುಂಬ ಸಿಂಪಲ್ ಇರುತ್ತೆ ವಿದ್ಯಾರ್ಥಿಗಳೇ, ಇದನ್ನು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಉತ್ತರ ನಿಮಗೆ ಅಲ್ಲೇ ಇರುತ್ತೆ. ಫಸ್ಟ್ ಒಂದು ನೋಡಿ, ಆ್ಯಟ್ ವಾಟ್ ಟೈಮ್ ಡಸ್ ದ ಇನಾಗ್ಯುರೇಷನ್ ಸ್ಟಾರ್ಟ್ ಅಂತ ಇದೆ. ಇನಾಗ್ಯುರೇಷನ್ ಟೈಮಿಂಗ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದರೆ 10 AM ಅಂತ ಏನಿದೆ ನಾವು ಇಷ್ಟು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ, ಯು ವಿಲ್ ಗೆಟ್ ದ ಮಾರ್ಕ್ಸ್. ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದರೆ, ಸೊ 11 ನೋಡಿ ಇಲ್ಲಿದೆ, 11 AM to 12:30 PM. 11 AM to 12:30 PM
ಇನ್ನು at what time does the lunch break end? ಲಂಚ್ ಬ್ರೇಕ್ ಎಂಡ್ ಆಗೋ ಟೈಮ್ ಕೇಳಿದ್ದಾರೆ. ಸೊ ಇಲ್ಲಿ 1:30 PM ಅಂತ ಫಿಲ್ ಮಾಡಬೇಕು. ಸೊ ಉತ್ತರ ಅಲ್ಲೇ ಇರುತ್ತೆ, ಸರಿಯಾಗಿ ಗಮನಿಸಿ ಬರೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನಿಮಗೆ ಪ್ರಶ್ನೆಯನ್ನು ಚಾಯ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನಾನು ನೀಡಿಲ್ಲ. ಡಿಕ್ಷನರಿಗೆ ಸಂಬಂಧಪಟ್ಟಂತೆ ಅದು ಕೂಡ ಸಿಂಪಲ್ ಆಗಿರುತ್ತೆ. ಸೊ ನಿಮಗೆ ಏನಾದರೂ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡಿಕ್ಷನರಿ ಕ್ವಶನ್ ಅಂತ ಹಾಕಿ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ಸ್. ಇನ್ನು ಲೆಟರ್ ಇರುತ್ತೆ, 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಲೆಟರ್ ರೈಟಿಂಗ್ ನೀಟಾಗಿ ಫಾರ್ಮೆಟಲ್ಲಿ ಬರೀರಿ. ಇನ್ನು ಡೈಲಾಗ್ ರೈಟಿಂಗ್ ಇರುತ್ತೆ ನೋಡಿ. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ದಟ್ ಟೇಕ್ ಪ್ಲೇಸ್ ಇನ್ ಎ ಶಾಪ್. ಸೊ ಇಲ್ಲಿ 2 ಚಾಯ್ಸ್ ಇದ್ದಾವೆ, ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಬರಿಬೋದು. ಸೆಕೆಂಡ್ ಒನ್ನೇ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಹಾಯ್ ತರುಣ್, ಗ್ರೀಟಿಂಗ್ ಇದೆ. ತರುಣ್ ಹೇಳೋದು ಐ ಆಮ್ ವೆಲ್ ಅಂದರೆ ಇಲ್ಲಿ ಹೌ ಆರ್ ಯು ಅಂತ ಕೇಳಿರ್ತಾನೆ, ಗೊತ್ತಾಗ್ಬಿಡುತ್ತೆ ನೋಡಿ. ಹೌ ಆರ್ ಯು ಅಂತ ಬರಿತೇವೆ, ಕ್ವಶನ್ ಮಾರ್ಕ್. ಎನ್ಕ್ವೈರಿಂಗ್ ಅಬೌಟ್ ಹೆಲ್ತ್ ಅಂತ ಇದೆ, ಅಂದರೆ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೇನೆ. ಸೊ ಹೌ ಈಸ್ ಯುವರ್ ಕಂಡೀಷನ್ ಅಂತ ಹೇಳ್ಬೋದು. ಆರೋಗ್ಯ ಕೇಳ್ತಾ ಇದ್ದಾರೆ ಅಂದರೆ ಹೌ ಈಸ್ ಯುವರ್ ಹೆಲ್ತ್ ಕಂಡೀಷನ್ ಅಥವಾ ಯುವರ್ ಕಂಡೀಷನ್, ಹೌ ಈಸ್ ಯುವರ್ ಹೆಲ್ತ್ ನಾವು, ಹೌ ಈಸ್ ಯುವರ್ ಹೆಲ್ತ್ ಕಂಡೀಷನ್ ನಾವು, ಈ ರೀತಿ ಕ್ವಶನನ್ನು ಫ್ರೇಮ್ ಮಾಡಿ. ತರುಣ್ ಹೇಳೋದು ದಿಸ್ ವೆದರ್ ಹ್ಯಾಸ್ ವರ್ಸನ್ ಮೈ ವಿಸಿಂಗ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ಪ್ರೆಸಿಂಗ್ ಕನ್ಸರ್ನ್ ಅಂತ ಇದೆ. ಸೊ ಸಾರಿ ಟು ಹಿಯರ್ ದ್ಯಾಟ್ ಇಟ್ ಈಸ್ ವೆರಿ ಬ್ಯಾಡ್ ಅಂತ ಬರಿಬೋದು. ಇಲ್ಲಿ ಸಾರಿ ಟು ಹಿಯರ್ ದ್ಯಾಟ್ ಬರೆದು ಇಟ್ ಈಸ್ ವೆರಿ ಬ್ಯಾಡ್ ಅಂತ ಬರಿಬೋದು. ಇಟ್ ಈಸ್ ವೆರಿ ಬ್ಯಾಡ್ ಅಥವಾ ಇಟ್ ಈಸ್ ಬ್ಯಾಡ್ ಅಂತ ಬರಿಬಹುದು. ಇನ್ನು ತರುಣ್ ದಟ್ಸ್ ಗುಡ್, ಹೋಪ್ ಯು ಫೀಲ್ ಬೆಟರ್ ಸೂನ್ ಅಂತ ಇದೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸನ್ನು ಹೇಳಬೇಕಾಗುತ್ತೆ ಇಲ್ಲಿ. ಸೊ ಥ್ಯಾಂಕ್ ಯು ಅಂತ ಬರಿಬೋದು ನೀವು ಸಿಂಪಲಾಗಿ, ಅಥವಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಏನಾದರೂ ಬರಿಬಹುದು. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಡೈಲಾಗ್ ರೈಟಿಂಗ್ ಬಗ್ಗೆಯೂ ಕೂಡ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡೈಲಾಗ್ ರೈಟಿಂಗ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ಸಮ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಒಂದು ಇಂಗ್ಲೀಷ್ ರಿಲೇಟೆಡ್ ಲೆಸನ್ಸನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.